ಇಂದು ನಾನು 4Gಯ ಮೂರನೇ ನಿಯಮವನ್ನು ಹೇಳುತ್ತೇನೆ. ಅದಾಗಿದೆ, ಹಸಿವಾದರೆ ಮಾತ್ರ ಇಷ್ಟವಾದ ಆಹಾರವನ್ನು ಸೇವಿಸುವುದು. ಇತ್ತೀಚೆಗೆ ಸಮಯವನ್ನು ನೋಡಿ ಸೇವಿಸುವವರೇ ಹೆಚ್ಚು. ಹಸಿವಾಗಲು ಯಾರು ಕೂಡ ಕಾಯುವುದಿಲ್ಲ. ಹಸಿವೆ ಇಲ್ಲದೆ ಆಹಾರವನ್ನು ಸೇವಿಸಿದರೆ ಖಂಡಿತ ಅದರಿಂದ ಹಲವಾರು ರೋಗಗಳು ಬರುತ್ತದೆ. ಕನ್ನಡದಲ್ಲಿ ಒಂದು ಗಾದೆ ಮಾತು ಇದೆ, 1 ಹೊತ್ತು ತಿಂದರೆ ಯೋಗಿ, 2 ಹೊತ್ತು ತಿಂದರೆ ಭೋಗಿ, 3 ಹೊತ್ತು ತಿಂದರೆ ರೋಗಿ. ನಾವು ದಿನದ ಆಹಾರವನ್ನು 4 ವಿಭಾಗಗಳಾಗಿ ಮಾಡಿದ್ದೇವೆ. ಮೊದಲನೇದಾಗಿ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಸಾಯಂಕಾಲ ಸ್ನ್ಯಾಕ್ಸ್, ರಾತ್ರಿ ಡಿನ್ನರ್. ಇದು ಸರಿಯಾದಂತಹ ವಿಧಾನವಲ್ಲ. ಬದಲಾಗಿ ನಮಗೆ ಯಾವ ಹೊತ್ತು ಹಸಿವಾಗ್ತದೆ ಆವಾಗ ನಾವು ಇಷ್ಟವಾದ ಆಹಾರವನ್ನು ಸೇವಿಸುವುದೇ ಉತ್ತಮ. ಆಹಾರ ಸೇವಿಸುವುದರ ಬಗ್ಗೆ ಪ್ರಮುಖ 3 ಧರ್ಮ ಗ್ರಂಥಗಳು ಹಾಗೂ ವಿಜ್ಞಾನ ಏನು ಹೇಳುತ್ತದೆ ಎಂದು ಇಲ್ಲಿ ನಾನು ವಿವರಿಸುತ್ತೇನೆ. ಇಸ್ಲಾಮಿನಲ್ಲಿ ಹದೀಸ್ನಲ್ಲಿ ನಾವು ನೋಡಿರಬಹುದು, ಪ್ರವಾದಿಯವರಿಗೆ ಹಸಿವಾದರೆ ಮಗಳು ಅಥವಾ ಪತ್ನಿಯರ ಮನೆಗೆ ಬಂದು ನನಗೆ ಹಸಿವಾಗುತ್ತದೆ, ತಿನ್ನಲು ಏನಾದರೂ ಇದೆ ಎಂದು ಕೇಳಿ ಇದ್ದದನ್ನು ತಿನ್ನುವಂತಹದ್ರಲ್ಲಿ ಅಲ್ಲಿ ಯಾವ ಸಮಯ, ಅದೇ ರೀತಿ ಯಾವ ಹೊತ್ತಿನ ಆಹಾರ ಸೇವಿಸುವುದು ಅಂತ ಹೇಳಿ ಎಲ್ಲಿ ಕೂಡ ಉಲ್ಲೇಖಿಸಿರುವುದಿಲ್ಲ. ಇದರಿಂದ ನಮಗೆ ತಿಳಿಯುತ್ತದೆ ಆಹಾರವು ಹಸಿವಾದರೆ ಮಾತ್ರ ಸೇವಿಸಬೇಕು. ಅದೇ ರೀತಿ ರಂಜಾನ್ ಉಪವಾಸವು ಹಸಿವಿನ ಮೌಲ್ಯವನ್ನು ಅರಿಯಲು ಮತ್ತು ಸ್ವಯಂ ನಿಯಂತ್ರಣವನ್ನು ಬೆಳೆಸಲು ಇಸ್ಲಾಂ ಕಲ್ಪಿಸುತ್ತದೆ. ಇನ್ನು ಹಿಂದೂ ಧರ್ಮದಲ್ಲಿ ಆಹಾರವನ್ನು ದೇವರ ಪ್ರಸಾದವೆಂದು ಗೌರವಿಸಲಾಗುತ್ತದೆ. ಅತಿಯಾಗಿ ತಿನ್ನೋದನ್ನು ತಪ್ಪಿಸಿ ಮಿತ ಆಹಾರವನ್ನು ಅನುಸರಿಸಲು ಯೋಗ ಮತ್ತು ಆಯುರ್ವೇದದಲ್ಲಿ ಒತ್ತಿ ಹೇಳಲಾಗಿದೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿ ಆಹಾರವನ್ನು ದೇವರ ವರವೆಂದು ಪರಿಗಣಿಸಲಾಗುತ್ತದೆ. ಅತಿಯಾದ ತಿನ್ನುವಿಕೆ ಪಾಪವೆಂದು ಪರಿಗಣಿಸಲಾಗುತ್ತದೆ. 3 ಧರ್ಮಗಳು ಒಂದೇ ಸಂದೇಶವನ್ನು ನೀಡುತ್ತದೆ. ಹಸಿವಾದಾಗ ತಿನ್ನಿ, ಅತಿಯಾಗಿ ತಿನ್ನಬೇಡಿ, ಆಹಾರವನ್ನು ಗೌರವಿಸಿ, ದೇಹದ ಆರೋಗ್ಯ ಮತ್ತು ಆತ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. ಇನ್ನು ಸೈನ್ಸ್ ಏನು ಹೇಳ್ತದೆ ಅಂತ ಹೇಳಿ ನೋಡಿಕೊಳ್ಳೋಣ. ಹಸಿವಾದಾಗ ಮಾತ್ರ ತಿನ್ನೋದು ಸಾಮಾನ್ಯವಾಗಿ ಉತ್ತಮ ಅಭ್ಯಾಸ ಎಂದು ಪರಿಗಣಿಸಲಾಗುತ್ತದೆ. ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು. ಆಗ ಜೀರ್ಣರಸಗಳು ಸರಿಯಾಗಿ ಬಿಡುಗಡೆಯಾಗಿ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಹಸಿವಿಲ್ಲದಿದ್ದರೂ ಬೇಸರ, ಒತ್ತಡ, ಟಿವಿ ನೋಡುತ್ತಾ ಅಥವಾ ಸಮಯವಾಗಿದೆ ಎಂದು ತಿನ್ನುವುದು ಅನಗತ್ಯ ಕ್ಯಾಲೋರಿಗಳನ್ನು ಹೆಚ್ಚಿಸಿ ತೂಕ, ಮಧುಮೇಹ ಮತ್ತು ಕೊಬ್ಬಿನ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಹಸಿವಾದರೆ ಮಾತ್ರ ಆಹಾರವನ್ನು ಸೇವಿಸುವುದು ಸೂಕ್ತವಾಗಿರುತ್ತದೆ. ಧನ್ಯವಾದಗಳು.